Jesus. We expect your presence in this place, Lord Jesus Christ. Thank you, Master. How great the chasm that lay between us, how high the mountain I could not
எல்லா பேய்கள் நடுங்கி ஓடுமே. என் இயேசுவால் கூடாதது ஒன்றுமில்லை. ஹல்லேலூயா. அவர் நல்லவர். எல்லா கரங்களை தட்டி அவர் நாமத்தை மகிமைப்படுத்தலாமா? அவர் ரொம்ப நல்லவராக இருக்கிறார். ஹல்லேலூயா. பரிசுத்தமானவரை ஆராதிக்க வந்திருக்கோம், சர்வ வல்லவரை ஆராதிக்க வந்திருக்கோம். ஹல்லேலூயா. எங்கள் மத்தியத்தில் ஏசப்பா இருக்கிறார். ஹல்லேலೂಯಾ. ಪರಲೋಕದಲ್ಲಿರುವ ತಂದೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ನಿಮಗೆ ಸ್ತೋತ್ರ.
ಅಷ್ಟು ದೊಡ್ಡ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯಾ. ವಿ ಲವ್ ಯು ಜೀಸಸ್. ವಿ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆತನನ್ನು ಆರಾಧಿಸುವಾಗ ಪರಿಶುದ್ಧ ಹೃದಯದಿಂದ ಆತನನ್ನು ಆರಾಧಿಸೋಣ. ಹಲ್ಲೆಲೂಯಾ. ಆತನೇ ನಮ್ಮ ಸಂಗಡ ಇದ್ದಾನೆ. ಆತನ ಪ್ರಸನ್ನತೆ ನಮ್ಮ ಸಭೆಯಲ್ಲಿದೆ, ನಮ್ಮೊಂದಿಗೆ ಇದೆ. ಏಸಪ್ಪ ನಮ್ಮೊಂದಿಗೆ ಇದ್ದಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವು ಒಬ್ಬೊಬ್ಬರು ದೇವರ ಆಲಯವಾಗಿದ್ದೇವೆ. ನಾವು ಪರಿಶುದ್ಧವಾಗಿ ಆತನನ್ನು ಆರಾಧಿಸೋಣ. ಆತನ ಸನ್ನಿಧಿಯೊಳಗೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ವಿ ಲವ್ ಯು ಜೀಸಸ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಮಿಡ್ಸ್ ಆಫ್ us, Lord. Hallelujah. Thank you, Lord. ಪರಲೋಕದಲ್ಲಿರುವ ತಂದೆ, ಎಲ್ಲರೂ ಸೇರಿ ಹಾಡೋಣ. ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಎಲ್ಲರೂ ಸೇರಿ ಹೇಳೋಣ. ಆತನೊಬ್ಬನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಕರಗಳನ್ನೆತ್ತಿ ಆಡೋಣ. ಆರಾಧನೆ, ಆರಾಧನೆ, ಆರಾಧನೆ,
ಶೋಧನೆಗೆ ನಾ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಗೆ ನಾ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಅರಿಕೆ ಮಾಡೋಣ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಕೊನೆಯದಾಗಿ ಆತನಿಗೆ ಆರಾಧನೆ 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 ಆರಾಧನೆ. ಎಲ್ಲರೂ ಸೇರಿ ಹೇಳೋಣ. ಆರಾಧನೆ 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 ಹಲ್ಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ ರಾಜ. ಪರಿಶುದ್ಧರೇ ನಿಮಗೆ ಸ್ತೋತ್ರ ರಾಜ. ಅಪ್ಪ, ನಮಗಾಗಿ ನೀನು ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ, ನಿನ್ನ ದೇಹವನ್ನು ನಮಗಾಗಿ ದಂಡಿಸಿದೆಯಲ್ಲ, ನಿನ್ನ ರಕ್ತವನ್ನು ಅದರಿಂದ ಸುರಿಸಿ ಕರ್ತನೆ ನಮ್ಮನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ ಈ ರಕ್ತವನ್ನು ಸುರಿಸಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಪವಿತ್ರ ಆತ್ಮರೇ ನಿಮಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸಿ ನಿನಗಾಗಿ ಜೀವಿಸುವಂತೆ ನಮಗೆ ಕೃಪೆ ಮಾಡಿ ರಾಜ. ನಿನ್ನ ರಕ್ತವನ್ನು ತೆಗೆದುಕೊಂಡು ನಿನ್ನ ದೇಹವನ್ನು ನಾವು ಸೇವಿಸಿದಾಗ ಕರ್ತನೆ ನಿನಗಾಗಿಯೇ ಜೀವಿಸಲು ನಮ್ಮನ್ನು ಬಲಪಡಿಸಿ ನಮ್ಮ ಬಲಹೀನತೆಗಳನ್ನು ನೀಗಿಸಿ ಹೊಸ ಬಲದಲ್ಲಿ ತುಂಬಿ ಕರ್ತನೆ. ಪವಿತ್ರ ಆತ್ಮ ದೇವರೇ, ಇದುವರೆಗೂ ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿದ ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನು ಪರಿಶುದ್ಧಪಡಿಸಿದ ದೇವರೇ ನಿಮಗೆ ಸ್ತೋತ್ರ. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧಿಗೊಳಿಸಿದ ದೇವರೇ ನಿಮಗೆ ಸ್ತೋತ್ರ ರಾಜ. ಎಲ್ಲ ಸ್ತುತಿ ಸ್ತೋತ್ರ ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಸಲ್ಲಲ್ಪಡಲಿ. ಆಮೇನ್. ನಾವೆಲ್ಲರೂ ಒಟ್ಟಾಗಿ ಆತನ ದೇಹವನ್ನು ಮೊದಲನೇದಾಗಿ ಬಾಯಿಗೆ ಹಾಕ್ಕೊಳ್ಳೋಣ. ಆಮೇಲೆ ನಾವು ರಕ್ತವನ್ನು ನಾವು ನಮ್ಮ ಬಾಯಿಯಲ್ಲಿ ಹಾಕೋಣ. ಯಾಕಂದರೆ ಯಾರೂ ಅದನ್ನು ಕಚ್ಚಬೇಡಿ, ಹಾಗೂ ಯಾವುದೇ ಕಾರಣಕ್ಕೆ ರಕ್ತವನ್ನು ಕೆಳಗಡೆ ಬೀಳಿಸಬೇಡಿ. ಅದು ಪರಿಶುದ್ಧವಾದದೆಂಬುದನ್ನು ಅದಕ್ಕೆ ಒಂದು ಗೌರವ ಕೊಟ್ಟು ಅದನ್ನು ಪ್ರೀತಿಸಿ ನಾವು ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನು ನಮಗೆ ಸೂಕ್ತವಾದ ಜಾಗವನ್ನು ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ನೀನು ಸರಿಯಾದ ಜಾಗವನ್ನು ನಮಗೆ ಆರಿಸಿಕೊಡ್ತೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ನಿನ್ನ ಮೇಲೆ ಆತುಕೊಂಡಿದ್ದೀವಿ ಅಂತ ನಿನಗೆ ಗೊತ್ತಿದೆ ಕರ್ತನೆ. ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗುವಂಥ ಅಪ್ಪ ನಿನ್ನ ಕೃಪೆಯಿಂದ ತುಂಬಿದಂಥ ಜಾಗವನ್ನು ನಮಗೆ ಒದಗಿಸಿಕೊಡು. ಅಲ್ಲಿ ನಾವೆಲ್ಲರೂ ಬಂದು ನಿನ್ನನ್ನು ಆರಾಧಿಸಿ ಕೊಂಡಾಡಿ ಮಹಿಮೆಗೊಳಿಸಲು ನಮಗೆ ಸಹಾಯ ಮಾಡು ಪವಿತ್ರ ಆತ್ಮದೇವರೇ. ನಿಮಗೆ ಎಲ್ಲ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರ. ನಾವು ಎಲ್ಲರೂ ಕುಳಿತುಕೊಳ್ಳಿ. ನಾವು ನಮ್ಮ ಆರಾಧನೆಯ ಸಮಯವನ್ನು ತಿಳಿದುಕೊಳ್ಳೋಣ. ಮೊದಲನೇ ಆರಾಧನೆ ಬೆಳಿಗ್ಗೆ 7 ಬನ್ನರ್ಘಟ್ಟ ಆಲಯದಲ್ಲಿ, ಎರಡನೇ ಆರಾಧನೆ 10 ಗಂಟೆಗೆ ಬಸವನಗುಡಿಯಲ್ಲಿ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ನಡೀತಾ ಇದೆ. ಸೂಕ್ತವಾದ ಜಾಗ ಸಿಕ್ಕಿದ ಮೇಲೆ ನಾವು ಆ ಜಾಗದಲ್ಲಿ ಆರಾಧನೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈಗ ನಾವು ನಮ್ಮ ಕಾಣಿಕೆಗಳನ್ನು ಭಯಭಕ್ತಿಯೊಂದಿಗೆ ಕರ್ತನಿಗೆ ಅರ್ಪಿಸುವಾಗ ನಿಮ್ಮ ಪ್ರಾರ್ಥನೆಗಳೊಂದಿಗೆ ಅರ್ಪಿಸಿ. ನಿಮ್ಮ ಏನು ಪ್ರಾರ್ಥನೆಗಳಿದೆಯೋ ಕರ್ತನ ಅದನ್ನು ಕೇಳಿ ಆಶೀರ್ವದಿಸಲಿ. ನಿಮ್ಮ ಕಾಣಿಕೆಗಳ 100 ಪಾಲಷ್ಟು ಕರ್ತನ ಆಶೀರ್ವದಿಸನಾಗಿದ್ದಾನೆ. ನಂಬಿಕೆಯಿಂದ ನಾವು ಏನನ್ನು ಬೇಡಿಕೊಂಡರೂ ಅದನ್ನು ಕೊಡ್ತೀನಿ ಅಂತ ಹೇಳಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ನಾವಿವಾಗ ಶೀಘ್ರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಸಮಯ ಕಡಿಮೆ ಇರೋದ್ರಿಂದ ನಾನಿವತ್ತು ದಾವೀದನ ಕೀರ್ತನೆಗಳಲ್ಲಿ ಕೀರ್ತನೆ 6 ನಾನು ತೆಗೆದುಕೊಂಡಿದ್ದೀನಿ. ದೇವರು ನನಗೆ ಹೇಳಿದ ವಾಕ್ಯ ಕೀರ್ತನೆ 6. ಮೊದಲದಾಗಿ ಇವತ್ತು ನಾವು ಬರೀ 1 ರಿಂದ 5 ವಾಕ್ಯಗಳನ್ನು ಮಾತ್ರ ಧ್ಯಾನಿಸುವರಾಗಿದ್ದೇವೆ.
ಸಮಯದ ಅಭಾವದಿಂದ ನಾನು ಇವತ್ತು ಬರೀ 5 ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಕೀರ್ತನೆ 6 ಮೊದಲನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಮೊದಲನೇದಾಗಿ ಈ ಕೀರ್ತನೆಗಳನ್ನು 150 ಕೀರ್ತನೆಗಳಿವೆ ನಮ್ಮ ಹತ್ರ. ನಮ್ಮ ಸತ್ಯವೇದದಲ್ಲಿ 150 ಕೀರ್ತನೆಗಳಿವೆ. ಆ 150 ಕೀರ್ತನೆಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಸ್ತುತಿ ಮಾಡುವ ಕೀರ್ತನೆಗಳು, ಎರಡನೇದಾಗಿ ಪ್ರಲಾಪಗಳು, ಮೂರನೇದಾಗಿ ಉಪಕಾರ ಸ್ತುತಿ ಮಾಡುವಂಥದ್ದು. ಈ ಕೀರ್ತನೆಗಳನ್ನು 3 ವಿಧವಾಗಿ ವಿಂಗಡಿಸಲಾಗಿದೆ. ಸ್ತುತಿ ಮಾಡುವ ಕೀರ್ತನೆಗಳಾಗಿ, ಪ್ರಲಾಪಗಳಾಗಿ ಹಾಗೂ ಉಪಕಾರ ಸ್ತುತಿ ಮಾಡುವಂಥ ಕೀರ್ತನೆಗಳು. ಇದರಲ್ಲಿ ಉಪಕಾರ ಸ್ತುತಿ ಮಾಡುವಂಥ ಕೀರ್ತನೆಗಳು ಮತ್ತು ನಮಗೆ ಉಪಕಾರ ಸ್ತುತಿ ಮಾಡುವಂಥ ಕೀರ್ತನೆಗಳು ಸಾಮಾನ್ಯವಾದದ್ದು. ಆದರೆ ಪ್ರಲಾಪಿಸುವಂಥ ಕೀರ್ತನೆ ಮತ್ತು ಪ್ರಲಾಪಿಸುವಂಥ ಕೀರ್ತನೆ ಇದು ಕೂಡ ತುಂಬ ವಿಶೇಷವಾದದ್ದು. ಅಂದರೆ ದೇವರಲ್ಲಿ ನಾವು ಕಷ್ಟಕ್ಕಾಗಿ ಅಥವಾ ನಮಗೆ ಸಹಾಯ ಮಾಡೋದಕ್ಕಾಗಿ ಮೊರೆ ಇಡುವಂಥದ್ದೇ ಪ್ರಲಾಪಿಸುವಂಥ ಕೀರ್ತನೆಗಳು. 6ನೇ ಕೀರ್ತನೆಯಲ್ಲಿ ದಾವೀದನು ತನ್ನ ಕಷ್ಟದ ದಿನದಲ್ಲಿ ಅಥವಾ ಕುಗ್ಗಿ ಹೋದ ಸಮಯದಲ್ಲಿ ಆತನು ತಾನು ಮುಳುಗುತ್ತಿದ್ದೇನೆ ಅಥವಾ ತನ್ನನ್ನು ಎಲ್ಲರೂ ಕೈ ಬಿಟ್ಟಿದ್ದಾರೆ ಎಂಬ ಸಮಯದಲ್ಲಿ ಅಪರಾಧ ಮನೋಭಾವದ ಒಂದು ಭಾವನೆಯಲ್ಲಿ ಅವನು ರಚಿಸಿದಂಥ ಕೀರ್ತನೆಯಾಗಿದೆ ಈ ಕೀರ್ತನೆ. ಇಲ್ಲಿ ದಾವೀದನು ಬರೀ ದೇವರಿಗೆ ಪ್ರಲಾಪಿಸೋದು ಮಾತ್ರ ಅಲ್ಲ, ಬೇಡಿಕೊಂಡದ್ದು ಮಾತ್ರ ಅಲ್ಲ, ಆತನನ್ನು ದೇವರು ಕಾಪಾಡಿದಾಗ ದೇವರನ್ನು ಆತನು ವಂದಿಸುವುದಕ್ಕೆ ಅಥವಾ ಥ್ಯಾಂಕ್ಸ್ ಹೇಳುವುದಕ್ಕೆ ಮರೆತಿಲ್ಲ. ಈ ಕೀರ್ತನೆಯಲ್ಲಿ ಆತನು ಪ್ರಲಾಪಿಸಿದ್ದಾನೆ, ಬೇಡಿಕೊಂಡಿದ್ದಾನೆ, ಪರಿಸ್ಥಿತಿಯನ್ನು ದೇವರಿಗೆ ಮನವರಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ಹಾಗೂ ತನ್ನನ್ನು ರಕ್ಷಿಸಿದ ದೇವರಿಗೆ ಆತನು ಬಿಡುಗಡೆ ಮಾಡಿದ್ದಕ್ಕಾಗಿ ಹಾಗೂ ತನ್ನ ಎಲ್ಲ ರೀತಿಯ ಸಮಸ್ಯೆಗಳಿಂದ ತನ್ನನ್ನು ಕಾಪಾಡಿದ್ದಕ್ಕಾಗಿ ಸ್ತುತಿ ಕೀರ್ತನೆಗಳನ್ನು ಕೂಡ ಆತನು ಮಾಡಿದ್ದಾನೆ. ಇಲ್ಲಿ ಆತನು ಸ್ತೋತ್ರ ಮತ್ತು ಥ್ಯಾಂಕ್ಸನ್ನು ಹೇಳಿದ್ದನ್ನು ನಾವು ಈ ಕೀರ್ತನೆಯಲ್ಲಿ ನೋಡಬಹುದು. ಈಗ ನಾವು ಮೊದಲನೇದಾಗಿ 1ರಿಂದ 3 ವಾಕ್ಯಗಳನ್ನು ನೋಡೋದಾದರೆ 1ರಿಂದ 3 ಯಾರಾದರೂ ಓದ್ಬೋದು ಬೇಗನೆ. ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ಯೆಹೋವನೇ, ಕನಿಕರಿಸು, ನಾನು ನಿಶ್ಶಕ್ತನಾಗಿ ಹೋಗಿದ್ದೇನೆ. ಯೆಹೋವನೇ, ವಾಸಿ ಮಾಡು, ನನ್ನ ಎಲುಬುಗಳೆಲ್ಲ ತತ್ತರಿಸುತ್ತವೆ, ನನ್ನ ಪ್ರಾಣವೂ ಸಹ ಬಹಳವಾಗಿ ತತ್ತರಿಸುತ್ತದೆ. ಯೆಹೋವನೇ, ಎಷ್ಟರವರೆಗೂ ನನ್ನ ಕೈ ಬಿಟ್ಟಿರುವಿ? ಆಮೇನ್, ಆಮೇನ್. ಇಲ್ಲಿ 1 ಸಮುವೇಲ 30ನೇ ಅಧ್ಯಾಯ ನಾವು 1ರಿಂದ 5ನೇ ವಾಕ್ಯವನ್ನು ನೋಡೋದಾದರೆ, 1 ಸ್ಯಾಮುವೇಲ್ 30th ಚಾಪ್ಟರ್ 1 to 5. ಇಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಅಮಲೇಕ್ಯರು ಚಿಕ್ಲಗ್ ಊರನ್ನು ಸುಟ್ಟು ಅದರಿಂದ ಎಲ್ಲ ಹೆಂಗಸರನ್ನು ಮತ್ತು ಚಿಕ್ಕವರನ್ನು ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿರ್ತಾರೆ. ದಾವೀದನು ಅವನ ಜನರು ತಮ್ಮ ಊರಿಗೆ ವಾಪಸ್ ಬಂದಾಗ ಅಲ್ಲಿ ಅದು ಸುಡಲ್ಪಟ್ಟಿರೋದನ್ನು, ತಮ್ಮವರೆಲ್ಲರನ್ನೂ ಸೆರೆಯಾಗಿ ಒಯ್ಯಲ್ಪಟ್ಟಿರೋದನ್ನು ಕಂಡು ತಮ್ಮಿಂದ ಆಗುವಷ್ಟು ಮಟ್ಟಿಗೆ ಗಟ್ಟಿಯಾಗಿ ಅಳ್ತಾರೆ, ದುಃಖವನ್ನು ತೋಡ್ಕೊಳ್ತಾರೆ. ತಮ್ಮ ಕೈಯಿಂದ ಸಾಧ್ಯವಾಗೋದಿಲ್ಲ ಅಂತ ಹೇಳುವ ಸಮಯದಲ್ಲಿ ಅವನು ದೇವರಲ್ಲಿ ಮೊರೆ ಇಡೋಕ್ಕೆ ಶುರು ಮಾಡ್ತಾನೆ. ನಾವು 2ನೇ ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ, ಅಬ್ಷಲೋಮನು, ದಾವೀದನ ಮಗ ಅಬ್ಷಲೋಮನು ದಾವೀದನಿಗೆ ವಿರೋಧವಾಗಿ ಎದ್ದು ಬಂದು ರಾಜ್ಯವನ್ನು ಕಿತ್ತುಕೊಳ್ಳಲು ಬರ್ತಾ ಇರ್ತಾನೆ. ದಾವೀದನ ರಾಜ್ಯವನ್ನು ಕಿತ್ತುಕೊಳ್ಳಲು ಬರ್ತಾ ಇರ್ತಾನೆ. ಇದು 2 ಸ್ಯಾಮುವೇಲ್ 15th ಚಾಪ್ಟರ್ 14th ವರ್ಸ್. 2ನೇ ಸ್ಯಾಮುವೇಲ್ 15ನೇ ಅಧ್ಯಾಯ 14ನೇ ವಾಕ್ಯ. ಬೇಗನೆ ಓದಿ. 2 ಸ್ಯಾಮುವೇಲ್ 15th ಚಾಪ್ಟರ್ 15-14. ಅವನು ಯೆರೂಸಲೇಮಿನಲ್ಲಿದ್ದ ತನ್ನ ಸೇವಕರಿಗೆ, ಹೇಳಿರಿ, ಓಡಿ ಹೋಗೋಣ, ಇಲ್ಲೇ ಇದ್ದರೆ ನಾವು ಅಬ್ಷಲೋಮನ ಕೈಯಿಂದ ತಪ್ಪಿಸಿಕೊಳ್ಳಲಾರೆವು, ಬೇಗ ಹೊರಡೋಣ. ಅವನು ಅಕಸ್ಮಾತಾಗಿ ನಮ್ಮ ಮೇಲೆ ಬಿದ್ದು ನಮಗೆ ದುರ್ಗತಿಯನ್ನುಂಟು ಮಾಡ ಪಟ್ಟಣದವರನ್ನೆಲ್ಲ ಕತ್ತಿಯಿಂದ ಸಂಹರಿಸಾನು ಎಂದು ಹೇಳಿದನು.
ಇಲ್ಲಿ ಕೂಡ ನೋಡ್ತೀವಿ, ದಾವೀದನು ಕಷ್ಟದಲ್ಲಿದ್ದಾನೆ. ತನ್ನ ಸ್ವಂತ ಮಗನಾದ ಅಬ್ಷಲೋಮನೇ ಅವನಿಗೆ ವಿರೋಧವಾಗಿ ಎದ್ದು ಬಂದಿದ್ದಾನೆ. ಅವನನ್ನು ಸಾಯಿಸಬೇಕು ಹಾಗೂ ಅವನ ಜೊತೆಯಲ್ಲಿರೋರನ್ನೆಲ್ಲ ಸಾಯಿಸಬೇಕಂದಿದ್ದಾನೆ. ಆ ಸಮಯದಲ್ಲಿ ಅವನು ಮೊರೆಯಿಟ್ಟ ಕೀರ್ತನೆ 6. ನಾವು 3ನೇ ಸಂದರ್ಭವನ್ನು ನೋಡೋಣ. ದಾವೀದನು ಯಾವಾಗ ದೇವರಿಗೆ ತನ್ನ ಮೊರೆ ಇಡ್ತಾನೆ ಅಂತ 1ನೇ ಸಮುವೇಲದಲ್ಲಿ 19ನೇ ಅಧ್ಯಾಯದಲ್ಲಿ 1ರಿಂದ 20ನೇ ವಾಕ್ಯ. 1 Samuel 19th chapter 1 to 20th 1 to 20. First Samuel 19th 1 to 20. ಸೌಲನು ದಾವೀದನನ್ನು ಕೊಲ್ಲಬೇಕೆಂದು ತನ್ನ ಮಗನಾದ ಯೋನಾತನಿಗೂ ಎಲ್ಲ ಪರಿವಾರದವರಿಗೂ ಆಜ್ಞಾಪಿಸಿದನು. ಆದರೆ ಯೋನಾತನನು ದಾವೀದನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ಆದ್ದರಿಂದ ಅವನು ದಾವೀದನಿಗೆ, ನನ್ನ ತಂದೆಯಾದ ಸೌಲನು ನಿನ್ನನ್ನು ಕೊಲ್ಲಬೇಕೆಂದಿರುತ್ತಾನೆ. ನೀನು ಜಾಗರೂಕತೆಯಿಂದಿರು. ನಾಳೆ ಬೆಳಿಗ್ಗೆ ಒಂದು ಗುಪ್ತ ಸ್ಥಳದಲ್ಲಿ ಅಡಗಿಕೊಂಡಿರು. ನೀನು ಅಡಗಿಕೊಂಡಿರುವ ಹೊಲಕ್ಕೆ ನಾನೂ ಬಂದು ನನ್ನ ತಂದೆಯ ಬಳಿಯಲ್ಲಿ ನಿಂತು ನಿನ್ನ ವಿಷಯ ಅವನೊಡನೆ ಮಾತಾಡಿ ಗೊತ್ತಾಗುವುದನ್ನು ನಿನಗೆ ತಿಳಿಸುವೆನು ಎಂದು ಹೇಳಿದನು. ತರುವಾಯ ಅವನು ತನ್ನ ತಂದೆಯ ಮುಂದೆ ದಾವೀದನನ್ನು ಹೊಗಳಿ, ಒಡೆಯನು ತನ್ನ ಸೇವಕನಾದ ದಾವೀದನಿಗೆ ಅನ್ಯಾಯ ಮಾಡದಿರಲಿ. ಅವನು ನಿನಗೆ ದ್ರೋಹ ಮಾಡಲಿಲ್ಲ. ಅವನು ಮಾಡಿದ್ದೆಲ್ಲವೂ ನಿನ್ನ ಹಿತಕ್ಕಾಗಿಯೇ. ತನ್ನ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಆ ಫಿಲಿಸ್ಟಿಯನನ್ನು ಕೊಂದನು. ಯೆಹೋವನು ಇಸ್ರಾಯೇಲ್ಯರಿಗೆ ಮಹಾಜಯವನ್ನುಂಟು ಮಾಡಿದನು. ನೀನು ಅದನ್ನು ನೋಡಿ ಸಂತೋಷಪಟ್ಟಿಯಲ್ಲ. ದಾವೀದನನ್ನು ನಿಷ್ಕಾರಣವಾಗಿ ಕೊಂದು ನಿರ್ದೋಷಿಯ ರಕ್ತವನ್ನು ಸುರಿಸಿದ ಅಪರಾಧಕ್ಕೆ ನೀನೇಕೆ ಗುರಿಯಾಗುತ್ತೀ ಎಂದನು. ಸೌಲನು ಯೋನಾತನನ ಮಾತುಗಳನ್ನು ಲಾಲಿಸಿ, ಯೆಹೋವನಾಣೆ, ಅವನನ್ನು ಕೊಲ್ಲುವುದಿಲ್ಲ ಎಂದು ಪ್ರಮಾಣ ಮಾಡಿದನು. ಆಗ ಯೋನಾತನನು ದಾವೀದನನ್ನು ಕರೆದು ಅವನಿಗೆ ಈ ಮಾತುಗಳನ್ನು ತಿಳಿಸಿ ಸೌಲನ ಬಳಿಗೆ ಕರೆತಂದನು. ದಾವೀದನು ಮುಂಚಿನಂತೆ ಸೌಲನ ಸನ್ನಿಧಿಯಲ್ಲಿ ಇರುವವನಾದನು. ಫಿಲಿಸ್ಟಿಯರು ತಿರುಗಿ ಯುದ್ಧಕ್ಕೆ ಬರುವಲ್ಲಿ ದಾವೀದನು ಹೋಗಿ ಅವರೊಡನೆ ಯುದ್ಧ ಮಾಡಿ ಅವರನ್ನು ಪೂರ್ಣವಾಗಿ ಸೋಲಿಸಿ ಓಡಿಸಿ ಬಿಟ್ಟನು. ಒಂದು ದಿವಸ ಸೌಲನ ಕೈಯಲ್ಲಿ ಈಟಿಯನ್ನು ಹಿಡಿದುಕೊಂಡು ತನ್ನ ಮನೆಯಲ್ಲಿ ಕುಳಿತುಕೊಂಡಿದ್ದಾಗ ಯೆಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಅವನ ಮೇಲೆ ಬಂದಿತ್ತು. ಅವನು ಒಡನೆ ಕಿನ್ನರಿಯನ್ನು ಬಾರಿಸುತ್ತಿದ್ದ ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವಂತೆ ತಿವಿಯಬೇಕೆಂದು ತನ್ನ ಈಟಿಯನ್ನು ಎಸೆದನು. ಆದರೆ ದಾವೀದನು ಪಕ್ಕನೆ ಸೌಲನೆದುರಿನಿಂದ ಸರಿದುಕೊಂಡ ಕಾರಣ ಅದು ಗೋಡೆಯೊಳಗೆ ನಾಟಿತು. ದಾವೀದನು ಆ ರಾತ್ರಿಯಲ್ಲೇ ತಪ್ಪಿಸಿಕೊಂಡು ಓಡಿ ಹೋದನು. ಸೌಲನು ಕೂಡಲೇ ದೂತರನ್ನು ಕರೆಸಿ ದಾವೀದನ ಮನೆಯ ಸುತ್ತಲೂ ಹೊಂಚು ಹಾಕಿ ಅವನನ್ನು ಬೆಳಗಾಗುವಷ್ಟರಲ್ಲಿ ಕೊಂದು ಹಾಕಬೇಕೆಂದು ಆಜ್ಞಾಪಿಸಿ ಕಳುಹಿಸಿದನು. ಮೀಕಲಳು ತನ್ನ ಗಂಡನಾದ ದಾವೀದನಿಗೆ, ನೀನು ಈ ರಾತ್ರಿಯೇ ತಪ್ಪಿಸಿಕೊಳ್ಳದಿದ್ದರೆ ನಾಳೆ ಬೆಳಿಗ್ಗೆ ಹತನಾಗುವಿ ಎಂದು ಹೇಳಿ ಅವನನ್ನು ಕಿಟಕಿಯಿಂದ ಕೆಳಗಿಳಿಸಲು ಅವನು ಓಡಿ ಹೋಗಿ ತಪ್ಪಿಸಿಕೊಂಡನು. ಆ ನಂತರ ಆಕೆಯು ಪೂಜೆಯ ಬೊಂಬೆಯನ್ನು ತಂದು ಹಾಸಿಗೆಯ ಮೇಲೆ ಮಲಗಿಸಿ ಅದರ ಮುಖದ ಮೇಲೆ ಮೇಕೆ ಕೂದಲಿನಿಂದ ಹೆಣೆದ ಜಾಲರಿಯನ್ನು ಹಾಕಿ ಕಂಬಳಿಯನ್ನು ಹೊದಿಸಿದಳು. ಸೌಲನ ದೂತರು ದಾವೀದನನ್ನು ಹಿಡಿಯುವುದಕ್ಕೆ ಬಂದಾಗ ಅವಳು ಅವನಿಗೆ ಸ್ವಸ್ಥವಿಲ್ಲವೆಂದು ಹೇಳಿ ಕಳುಹಿಸಿದಳು. ಸೌಲನು ತಿರುಗಿ ತನ್ನ ಆಳುಗಳಿಗೆ, ನೀವು ಹೋಗಿ ನೋಡಿ, ದಾವೀದನನ್ನು ಹಾಸಿಗೆಯೊಡನೆ ತನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ, ಕೊಂದು ಹಾಕುತ್ತೇನೆ ಎಂದು ಆಜ್ಞಾಪಿಸಿದನು. ಅವರು ಹೋಗಿ ನೋಡಲು ಮುಖದ ಮೇಲೆ ಮೇಕೆ ಕೂದಲಿನಿಂದ ಹೆಣೆದ ಜಾಲರಿಯುಳ್ಳದ್ದಾಗಿ ಹಾಸಿಗೆಯ ಮೇಲಿರುವುದು ಒಂದು ಬೊಂಬೆಯೆಂದು ತಿಳಿದು ಬಂದಾಗ ಸೌಲನು ಮೀಕಳಿಗೆ, ನೀನು ನನ್ನನ್ನು ವಂಚಿಸಿದ್ದೇಕೆ? ನನ್ನ ಶತ್ರುವನ್ನು ಕಳುಹಿಸಿ ಅವನು ತಪ್ಪಿಸಿಕೊಳ್ಳುವಂತೆ ಮಾಡಿದ್ದೀಯಲ್ಲ ಎನ್ನಲು ಆಕೆಯು ಅವನಿಗೆ, ನನ್ನನ್ನು ಕಳುಹಿಸದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಅವನು ನನಗೆ ಹೇಳಿದನು ಅಂದಳು. ದಾವೀದನು ತಪ್ಪಿಸಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಸೌಲನು ತನಗೆ ಮಾಡಿದ್ದೆಲ್ಲವನ್ನು ತಿಳಿಸಿದನು. ಅವರಿಬ್ಬರು ಹೋಗಿ ಅಲ್ಲಿನ ಮಠದಲ್ಲಿ ವಾಸವಾಗಿದ್ದರು. ದಾವೀದನು ರಾಮದ ಮಠದಲ್ಲಿರುವುದು ಸೌಲನಿಗೆ ಗೊತ್ತಾಗಲು ಅವನು ಅವನನ್ನು ಹಿಡಿದು ತರುವುದಕ್ಕಾಗಿ ಆಳುಗಳನ್ನು ಕಳುಹಿಸಿದನು. ಅವರು ಹೋಗಿ ಅಲ್ಲಿನ ಪ್ರವಾದಿ ಸಮೂಹವು ಪರವಶವಾಗಿ ಮಾತಾಡುವುದನ್ನು ಸಾಕು. ಇಲ್ಲಿ ನಾವೆಲ್ಲ ನೋಡ್ತೀವಿ, ದಾವೀದನು ಎಷ್ಟೊಂದು ತಪ್ಪಿಸ್ಕೊಳ್ಬೇಕಂದ್ರೆ ಅವನು ಏನೂ ತಪ್ಪು ಮಾಡಿಲ್ಲ. ಯಾವುದೇ ತಪ್ಪಿಲ್ಲದಿದ್ದರೂ ಕೂಡ
ಅನ್ಯಾಯ ಅವನು ಯಾವುದೇ ರೀತಿ ಅನ್ಯಾಯ ಮಾಡದಿದ್ದರೂ ಕೂಡ ಇಲ್ಲಿ ಅವನನ್ನು ಕೊಲ್ಲಲು ಸೌಲನು ದುರಾತ್ಮನಿಂದ ಪೀಡಿತನಾಗಿ ಅವನನ್ನು ಹಿಂಸೆ ಪಡಿಸ್ತಾನೆ. ಅನೇಕ ಜಾಗಗಳಲ್ಲಿ ಅವನು ಬಚ್ಚಿಟ್ಕೊಳ್ತಾನೆ. ಆದರೂ ಕೂಡ ಅಲ್ಲಿ ಕೂಡ ತನ್ನ ದೂತರನ್ನು ಕಳಿಸಿ ಅವನನ್ನು ಕೊಲ್ಲಲು ಪ್ರಯತ್ನಿಸ್ತಾನೆ. ಇಲ್ಲಿ ಕಾಣೋದು ಏನಂದರೆ, ಸತ್ಯದಲ್ಲಿ ನಡೆಯುವವರಿಗೆ ಯಾವಾಗಲೂ ಕಷ್ಟಗಳಿದೆ, ಆದರೆ ದೇವರು ಕೈ ಬಿಡೋದಿಲ್ಲ. ನಮ್ಮ ದೇವರು ದೊಡ್ಡವನು, ಆತನು ಯಾವತ್ತೂ ಕೈ ಬಿಡೋದಿಲ್ಲ. ಅನ್ಯಾಯ ಮಾಡೋರಿಗೆ ಸ್ವಲ್ಪ ಕಾಲ, ಆದರೆ ನಾವು ನೀತಿವಂತರಾಗಿದ್ದು ದೇವರಲ್ಲಿ ನಾವು ಯಾವಾಗಲೂ ಮೊರೆ ಇಡೋದಾದರೆ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋದೇ ಇಲ್ಲ. ನಾವು 7 ಸಾರಿ ಕೆಳಕ್ಕೆ ಬಿದ್ದರೂ ಮೇಲೆ ಎತ್ತಲ್ಪಡ್ತೀವಿ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗೆಯೇ ದಾವೀದನು ಕೂಡ ಎಷ್ಟೋ ಕಷ್ಟಪಟ್ಟು ತಾನು ಬಚ್ಚಿಟ್ಕೊಳ್ಳಲು ಪ್ರಯತ್ನಿಸ್ತಾನೆ. ಆದರೂ ಸೌಲನು ಅವನನ್ನು ಹುಡುಕಿ ಸಾಯಿಸಲು ಪ್ರಯತ್ನಿಸ್ತಾನೆ. ಈ ಕೀರ್ತನೆಯಲ್ಲಿ 6ನೇ ಕೀರ್ತನೆಯಲ್ಲಿ ನಾವು 1ರಿಂದ 3ನೇ ವಾಕ್ಯ ಇದನ್ನು ನಾವು ನೋಡ್ತೀವಿ. ಏನಂದರೆ, ದಾವೀದನಲ್ಲಿ ಮೊರೆ ಇಡೋದನ್ನು ನೋಡ್ತೀವಿ. ತನ್ನ ಕಷ್ಟದಲ್ಲಿ ತಾನು ದೇವರಿಗೆ ಮೊರೆ ಇಡ್ತಾನೆ, ದೇವರಲ್ಲಿ ತನ್ನ ದುಃಖವನ್ನು ತೋಡಿಕೊಳ್ತಾನೆ. ಅದೇ ಪ್ರಕಾರ ನಾವು ನೋಡೋದಾದರೆ ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ ಮತ್ತು ಮಾರ್ಕನ ಅಧ್ಯಾಯ 14ರಿಂದ 36ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೇಸು ಸ್ವಾಮಿ ಕೂಡ ಏನೂ ತಪ್ಪು ಮಾಡದಿದ್ದರು ಅವರು ಮನಗುಂದಿದವರಾಗಿ ಇಲ್ಲಿ ದೇವರಿಗೆ ಮೊರೆ ಇಡುವುದನ್ನು ನೋಡ್ತೀವಿ ನಾವು. ಯೇಸು ಸ್ವಾಮಿಗೆ ಕೂಡ ಅವರು ಯಾವುದೇ ರೀತಿಯ ಅನ್ಯಾಯ ಮಾಡಿರಲ್ಲ, ಒಳ್ಳೆಯದನ್ನು ಮಾಡೋಕ್ಕೆ ಹೋಗ್ತಾರೆ. ಒಳ್ಳೆಯದನ್ನು ಮಾಡೋರಿಗೆ ಕಷ್ಟಗಳು ಜಾಸ್ತಿ. ಹಾಗೆ ಅಂತೇಳಿ ನಾವು ಒಳ್ಳೆಯದನ್ನು ಮಾಡೋದು ಬಿಡದೇ ಇಟ್ಕೋಬೇಕು. ನಾವು ಒಳ್ಳೆಯದನ್ನೇ ಮಾಡಬೇಕು. ಕರ್ತನು ನಮ್ಮ ಜೊತೆಗಿರ್ತಾನೆ. ನಮಗೆ ಎಷ್ಟೇ ಕಷ್ಟಗಳು ಬರ್ಬೋದು, ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕರ್ತನು ನಮ್ಮನ್ನು ಎಲ್ಲ ನಮ್ಮ ಸಮಸ್ಯೆಗಳಿಂದ ದುಃಖಗಳಿಂದ ನಮ್ಮನ್ನು ಮೇಲೆತ್ತಾನೆ. ನಮಗೆ ಅನೇಕ ಬಾರಿ ಮನಗುಂದುವಿಕೆ ಕುಗ್ಗುವಿಕೆ ಬರ್ಬೋದು, ಆದರೆ ದೇವರು ಅದರಿಂದೆಲ್ಲ ನಮ್ಮನ್ನು ಮೇಲೆತ್ತೋನಾಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಕೂಡ 2 ವಾಕ್ಯಗಳಲ್ಲೂ ನಾವು ನೋಡ್ತೀವಿ. ಅವರು ಕೂಡ ಮನಗುಂದಿದವರಾಗಿ ದೇವರಿಗೆ ಮೊರೆ ಇಡುವುದನ್ನು ಕಾಣ್ಬೋದು. ಆದ್ದರಿಂದ ದಾವೀದನಾಗಲಿ ಯೇಸು ಕ್ರಿಸ್ತನಾಗಲಿ ಯಾವುದೇ ಅಪರಾಧವನ್ನೇ ಮಾಡದಿದ್ದರೂ ಕೂಡ ತಮಗೆ ಶಿಕ್ಷೆಯನ್ನು ಅನುಭವಿಸ್ತಿದ್ದಾಗ, ಅವರುಗಳು ಶಿಕ್ಷೆಯನ್ನು ಅನುಭವಿಸ್ತಿದ್ದಾಗ, ಕಷ್ಟಗಳಲ್ಲಿ ಹಾದು ಹೋಗುತ್ತಿದ್ದಾಗ ಯೇಸು ಸ್ವಾಮಿ ದೇವರ ಚಿತ್ತವನ್ನೇ ನೆರವೇರಿಸುವುದಕ್ಕಾಗಿ ಸತ್ಯವನ್ನೇ ನುಡಿಯುತ್ತಿದ್ದರು. ಫರಿಸಾಯರು ಮತ್ತು ಸದ್ದುಕಾಯರು ದ್ವೇಷಿಸಿ ಯೇಸುವನ್ನು ಕೊಲ್ಲಬೇಕೆಂದು ಬಯಸ್ತಾರೆ. ಇಲ್ಲಿ ದಾವೀದನನ್ನು ಕೊಲ್ಲಬೇಕೆಂದು ಸೌಲನು ಬಯಸ್ತಾನೆ, ಅಲ್ಲಿ ಫರಿಸಾಯರು ಮತ್ತು ಸದ್ದುಕಾಯರು ಯೇಸು ಸ್ವಾಮಿಯನ್ನು ಕೊಲ್ಲಬೇಕೆಂದು ಬಯಸ್ತಾರೆ. ಯಾಕಂದರೆ ಸತ್ಯ ಯಾವಾಗಲೂ ಕಹಿಯಾಗಿರ್ತದೆ. ಸತ್ಯವನ್ನು ನುಡಿಯುವವರಿಗೆ ಸಮಸ್ಯೆಗಳು ಜಾಸ್ತಿ. ಆದರೂ ನಾವು ಸತ್ಯವನ್ನೇ ನುಡಿಬೇಕು. ಯಾಕಂದರೆ ನಮ್ಮ ದೇವರು ಬೋಧಿಸಿದ್ದು ನಮಗೆ ಸತ್ಯ, ನ್ಯಾಯ, ನೀತಿ, ಇದನ್ನು ನಾವು ಅನುಸರಿಸರಾಗಬೇಕು ಸದಾ. ಅವರಿಬ್ಬರು ಮಾಡಿದ ತಪ್ಪಿಗೆ ಶಿಕ್ಷೆ ಆದಾಗ ಅವರಿಗೆ ಯಾವ ರೀತಿ ಅವರು ದೇವರಲ್ಲಿ ಮೊರೆ ಇಡ್ತಾರೆ ಅಂತ ನಾವು ಈ ವಾಕ್ಯದಲ್ಲಿ ನೋಡ್ತೀವಿ. ಈ ಅಧ್ಯಾಯಗಳ ಮೂಲಕ ನಮಗೆ ತಿಳಿದುಕೊಳ್ಳೋದೇನೆಂದರೆ, ಸತ್ಯವಂತರಿಗೆ ಜಯ ಇದ್ದೇ ಇರುತ್ತೆ. ನಾವು ಮೊರೆ ಇಟ್ಟಾಗ ದೇವರು ನಮ್ಮನ್ನು ಕಾಪಾಡ್ತಾನೆ. ಆದರೆ ನಮ್ಮ ಹೃದಯ ಶುದ್ಧಿಯಾಗಿರಬೇಕು. ನಾವು ಯಾವುದೇ ತಪ್ಪುಗಳನ್ನು ಮಾಡಬಾರ್ದು. ನಮ್ಮ ಹೃದಯ ಶುದ್ಧಿಯಾಗಿ ಇದ್ದಾಗ, ನಾವು ಯಾವುದೇ ರೀತಿಗಳನ್ನು ತಪ್ಪುಗಳನ್ನು ಮಾಡದಿದ್ದಾಗ ನಮ್ಮ ಕರ್ತನು ನಮ್ಮನ್ನು ಕೈ ಬಿಡೋದೇ ಇಲ್ಲ. ಅನೇಕ ಬಾರಿ ನಾವು ಕೂಡ ಈ ರೀತಿಯಾಗಿ ಕಷ್ಟಗಳಲ್ಲಿ ಹಾದು ಹೋಗಿರ್ತೀವಿ. ನಮ್ಮ ತಪ್ಪಿಗಾಗಿಯೋ ಅಥವಾ ನಮ್ಮ ಮಕ್ಕಳು ಮಾಡಿದ ತಪ್ಪಿಗಾಗಿಯೋ ನಾವು ಅನೇಕ ಬಾರಿ ಕರ್ತನಿಗೆ ಮೊರೆ ಇಟ್ಟಿರ್ತೀವಿ, ಪ್ರಲಾಪಿಸಿರ್ತೀವಿ ಕರ್ತನಲ್ಲಿ. ಅಥವಾ ಕರ್ತನಲ್ಲಿ ನಾವು ಕೇಳ್ಕೊಂಡಿರ್ತೀವಿ, ಯಾಕಪ್ಪ ಈ ಥರ ನಮ್ಮನ್ನು ಕೈ ಬಿಟ್ಟಿದ್ದೀಯಾ, ಈ ಸಮಯದಲ್ಲಿ ನಮ್ಮನ್ನು ಯಾಕೆ ಕೈ ಬಿಟ್ಟ ದೇವರೇ ಅಂತ ನಾವು ಅನೇಕ ಬಾರಿ ಮೊರೆ ಇಟ್ಟಿರ್ತೀವಿ. ಕರ್ತನು ಖಂಡಿತವಾಗ್ಲೂ ನಮ್ಮ ಮೊರೆಯನ್ನು ಕೇಳ್ತಾನೆ. ಅದಕ್ಕೆ ನಮಗೆ ಸದುತ್ತರವನ್ನು ದಯಪಾಲಿಸ್ತಾನೆ. ನಾವು ವಾಕ್ಯ ಕೀರ್ತನೆಗಳು 38:1 ರೆಫರೆನ್ಸ್ಗಾಗಿ ನೋಡ್ಬೋದು, ಅಥವಾ 94ನೇ ಕೀರ್ತನೆಯಲ್ಲಿ 12ನೇ ವಾಕ್ಯವನ್ನು ಕೂಡ ನಾವು ನೋಡ್ಬೋದು. ಈ ವಾಕ್ಯಗಳಲ್ಲಿ ನಾವು ನೋಡೋದಾದರೆ ದಾವೀದನು 4 ಮತ್ತು 6 ವಾಕ್ಯದ ಪ್ರಕಾರ ನಾವು ಅವನು ಏನೆಂದು ದೇವರನ್ನು ಭಾವಿಸ್ತಾನೆ ಅಂತ ನೋಡೋಣ. ಈ ವಾಕ್ಯಗಳಲ್ಲಿ ದೇವರು ಏನೆಂದು ಅವನು ಭಾವಿಸ್ತಾನೆ, ದಾವೀದನು ಏನೆಂದು ಭಾವಿಸ್ತಾನೆ ಅಂತ ದೇವರಲ್ಲಿ ಎಷ್ಟೊಂದು ಕೇಳ್ಕೊಳ್ತಾನೆ. ಒಂದಲ್ಲ ಒಂದು ಸಮಸ್ಯೆಯನ್ನು ಅಥವಾ ಕಷ್ಟವನ್ನು ಅವನನ್ನು ಬೆನ್ನಟ್ಟಿಕೊಂಡೇ ಬರ್ತಾ ಇದೆ. ಆಗ ಅವನು ಅಂದುಕೊಳ್ತಾನೆ, ದೇವರೇ ನೀನು ನನ್ನನ್ನು ಕೈ ಬಿಟ್ಟಿದ್ಯಾ ಅಂತ ಕೇಳ್ತಾನೆ ದೇವರಲ್ಲಿ. ನಮಗೂ ಒಂದೊಂದು ಸಲ ಬರುತ್ತೆ ಅಲ್ವ ಮನಸ್ಸಿನಲ್ಲಿ. ನಾವು ಅನೇಕ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವೇ ಸಿಗದಾಗ ನಮಗೊಂದು ಸಂಶಯ ಬರ್ಬೋದು, ದೇವರೇ ನೀನು ನನ್ನನ್ನು ಕೈ ಬಿಟ್ಟಿದ್ಯಾ ಅಂತ. ಆದರೆ ದೇವರು ಖಂಡಿತವಾಗಲೂ ನಮ್ಮನ್ನು ಕೈ ಬಿಡೋದೇ ಇಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಅಪ್ಪ ಅಮ್ಮ ಕೈ ಬಿಟ್ಟರು ನಾನು ನಿಮ್ಮ ಕೈ ಬಿಡಲಾರನಂತ ಹೇಳಿದ ದೇವರು ನಮ್ಮನ್ನು ಖಂಡಿತವಾಗಲೂ ಕಾಪಾಡ್ತಾನೆ.
ಅನೇಕ ಸಲ ನಮ್ಮನ್ನು ಯಾರು ರಕ್ಷಿಸ್ತಾರೆ ಅಂತ ನಮ್ಮ ಮನಸ್ಸಲ್ಲಿ ಬರ್ತಾ ಇರಬೇಕಾದ್ರೂ ದೇವರ ವಾಕ್ಯ ನಮ್ಮನ್ನು ನೆನಪಿಸ್ತಾ ಇರ್ತದೆ. ನಿನ್ನ ಕೃಪೆಯೇ ನಿಮಗೆ ಸಾಕು. ದೇವರ ವಾಕ್ಯ ಹೇಳ್ತದೆ, ನನ್ನ ಕೃಪೆಯೇ ನಿಮಗೆ ಸಾಕು, ನನ್ನ ಕೃಪೆಯ ನಿಮಿತ್ತವೇ ನೀನು ಬದುಕ್ತೀಯ ಅಂತ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಆತನು ವಾಗ್ದಾನ ಮಾಡಿದ್ದಾನೆ, ಆತನು ನಂಬಿಕಸ್ಥನಾಗಿದ್ದಾನೆ, ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾನೆ, ಪೂರೈಸ್ತಾನೆ. ನಾವು ಆತನಲ್ಲೇ ಮೊರೆ ಇಡಬೇಕು. ನಾವು ಇವತ್ತಿನ ದಿವಸದಲ್ಲಿ ನಾವು ಅನೇಕ ಸಮಸ್ಯೆಗಳಲ್ಲಿ ಹಾದು ಹೋಗಿರ್ಬೋದು, ಅನೇಕ ಒಂದು ಕಷ್ಟಗಳು ನಮ್ಮನ್ನು ಬಾಧಿಸಿರ್ಬೋದು, ಅನೇಕ ನೋವುಗಳು ದುಃಖಗಳು ನಮ್ಮನ್ನು ಬಾಧಿಸಿರ್ಬೋದು. ಆದರೆ ಕರ್ತನ್ ನಮ್ಮನ್ನು ಮೊರೆ ಇಟ್ಟಾಗ ಖಂಡಿತವಾಗಲೂ ನಮಗೆ ಸದುತ್ತರವನ್ನು ದಯಪಾಲಿಸುವನಾಗಿದ್ದಾನೆ. ನಮ್ಮನ್ನು ಯಾವತ್ತೂ ಆತನು ಕೈ ಬಿಡೋದಿಲ್ಲ. ಅನೇಕ ಬಾರಿ ನಮ್ಮನಿಗೆ ಅನಿಸ್ಬೋದು ನಮ್ಮನ್ನು ಕೈ ಬಿಟ್ಟಿದ್ದಾರೆ ದೇವರು, ನಮ್ಮ ತಪ್ಪುಗಳು ನಮ್ಮ ಪಾಪಗಳು ನಮ್ಮನ್ನು ಕೆಳಗೆ ಬೀಳಿಸಿವೆ ಅಂತ. ಆದರೆ ಖಂಡಿತವಾಗಲೂ ಅಲ್ಲ. ನಾವು ಕರ್ತನಲ್ಲಿ ನೀತಿವಂತರಾಗಿದ್ದೇವೆ. ಆತನು ನಮ್ಮನ್ನು ಕೈ ಹಿಡಿದು ಮೇಲೆ ಎತ್ತುತ್ತಾನೆ. ನಮ್ಮನ್ನು ವೈರಿಗಳ ಮುಂದೆಯೇ ನಮಗೆ ಔತಣವನ್ನು ಸಿದ್ಧಪಡಿಸಿದ್ದಾನೆ. ನಾವು ಅದಕ್ಕೆ ಸಿದ್ಧರಾಗಬೇಕು. ನಮ್ಮ ಹೃದಯವನ್ನು ಈ ದಿನದಲ್ಲಿ ನಾವು ಕರ್ತನಿಗೆ ಒಪ್ಪಿಸೋಣ, ನಾವು ಮೊರೆ ಇಡೋಣ. ಕರ್ತನೇ, ನೀನು ನಮ್ಮನ್ನು ಕಾಪಾಡು, ರಕ್ಷಿಸು, ನಡೆಸು, ನಿನ್ನ ವಾಕ್ಯಗಳಿಂದ ತುಂಬಿಸು, ನಿನ್ನ ಅಭಿಷೇಕದಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸು, ನಿನ್ನ ಸತ್ಯ ನ್ಯಾಯ ನೀತಿ ಮಾರ್ಗದಲ್ಲಿ ನಮ್ಮನ್ನು ಸದಾ ನಡೆಸು, ನೀನು ಮುನ್ನಡೆದು ನಮ್ಮನ್ನು ಹಿಂಬಾಲಿಸುವಂತೆ ಕೃಪೆ ಮಾಡು ದೇವರೇ ಅಂತ ನಾವು ಈ ವಾಕ್ಯದ ಮೂಲಕ ಈ ದಿನದಲ್ಲಿ ಈ ಸಂದೇಶವನ್ನು ಮುಗಿಸಿ ನಾವು ಕರ್ತನಲ್ಲಿ ಎಲ್ಲರೂ ಎದ್ದು ನಿಂತುಕೊಂಡು ಕರ್ತನಿಗೆ ಮೊರೆ ಇಡೋಣ. ಪ್ರತಿಯೊಬ್ಬರು ನಾವು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಕಷ್ಟಗಳನ್ನು ಆತನಿಗೆ ಅರಿಕೆ ಮಾಡಿಸ್ಕೊಡೋಣ, ಆತನಿಗೆ ನೆನಪಿಸೋಣ. ನಾವು ಆತನ ಮಕ್ಕಳು, ಆತನ ರಕ್ತದಿಂದ ಕೊಂಡುಕೊಂಡ ಮಕ್ಕಳು. ನಾವು ಆತನ ಪರಿಶುದ್ಧ ರಕ್ತ ನಮ್ಮನ್ನು ಕೊಂಡುಕೊಂಡಿದೆ. ಈ ದಿನದಲ್ಲಿ ನಾವು ಆತನ ರಕ್ತದಲ್ಲಿ ಪಾಲುಗೊಂಡಿದ್ದೇವೆ. ಆತನ ರಕ್ತ ದೇಹವನ್ನು ನಾವು ತೆಗೆದುಕೊಂಡಿದ್ದೇವೆ. ಆತನ ಹೊಸ ಫಲ ನಮ್ಮಲ್ಲಿ ತುಂಬಿದೆ. ಆತನ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಯಾವತ್ತೂ ನಮ್ಮನ್ನು ಕೈ ಬಿಡೋದೇ ಇಲ್ಲ. ಯಾಕಂದರೆ ಆತನು ಒಳ್ಳೆಯ ದೇವರು, ಒಳ್ಳೆಯ ಕುರುಬನು, ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಸಿರು ಹುಲ್ಲುಗಾವಲಲ್ಲಿ ನಿಮ್ಮನ್ನು ನಡೆಸ್ತೀನಿ ಅಂತ ವಾಗ್ದಾನ ಮಾಡಿದ್ದಾನೆ. ಆದ್ದರಿಂದ ಆತನು ವಾಗ್ದಾನ ಮಾಡಿದ ಪ್ರಕಾರವೇ ನಡೆಯುವ ಆತನಾಗಿದ್ದಾನೆ. ಆತನೊಬ್ಬನಿಗೆ ಸ್ತೋತ್ರವಾಗಲಿ. ಎಲ್ಲ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಕರ್ತನಾದ ದೇವರೊಬ್ಬರಿಗೆ ಸಲ್ಲಲ್ಪಡಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪವಿತ್ರ ಆತ್ಮರೇ ನಿಮಗೆ ಸ್ತೋತ್ರ ರಾಜ. ಕರ್ತಾದಿ ಕರ್ತನೆ, ದಾವೀದನಂತೆ ಯೇಸು ಸ್ವಾಮಿಯಂತೆ ನಾವು ಮೊರೆ ಇಟ್ಟಾಗ ನಮ್ಮನ್ನು ಕೈ ಬಿಡೋ ದೇವರು ನೀನಲ್ಲ ರಾಜ. ಉನ್ನತವಾದ ರೀತಿಯಲ್ಲಿ ನಮ್ಮನ್ನು ಮೇಲೆತ್ತು ಆತನಾಗಿದ್ದೀಯಾ. ದಾವೀದನನ್ನು ಕರ್ತನೆ ನೀನು ಕುರಿ ಸಾಕುವ ಹುಡುಗನಾಗಿದ್ದರೂ ಅವನನ್ನು ನೀನು ರಾಜನಾಗಿ ಮಾರ್ಪಡಿಸಿದ ದೇವರಾಗಿದ್ದೀಯ ರಾಜ. ಕರ್ತಾದಿ ಕರ್ತನೆ, ಆತನ ಕುಟುಂಬದಲ್ಲೇ ಹುಟ್ಟಿ ಬಂದ ಯೇಸು ಸ್ವಾಮಿಯನ್ನು ಪವಿತ್ರಾತ್ಮ ದೇವರೇ ನೀವು ಎಲ್ಲರಿಗೂ ತಲೆಯಾಗಿ ಮಾರ್ಪಡಿಸಿದ ಆತನಾಗಿದ್ದೀಯಾ. ರಾಜಾದಿರಾಜನೇ, ನಾವೆಲ್ಲರೂ ಇವತ್ತು ನಿನಗೆ ಮೊರೆ ಇಡ್ತಾ ಇದ್ದೀವಿ. ನಮ್ಮ ಕಷ್ಟಗಳೆಲ್ಲವನ್ನು ನೋಡು ಕರ್ತನೆ, ನಮ್ಮ ಸಮಸ್ಯೆಗಳೆಲ್ಲವನ್ನು ನೋಡು ಕರ್ತನೆ. ನಾವು ಯಾವುದೇ ತಪ್ಪುಗಳನ್ನು ಮಾಡದಿದ್ದರೂ ಕೂಡ ರಾಜ, ಅನೇಕ ಸಮಸ್ಯೆಗಳಲ್ಲಿ ಇದ್ದೀವಿ ಕರ್ತನೆ. ನೀನು ಕರ್ತನೆ ನಮ್ಮ ಮೊರೆಯನ್ನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸಿಕೊಡು. ಬೇಗನೆ ಕರ್ತನೆ ನಮಗೆ ಒಳ್ಳೆಯ ಸೂಕ್ತವಾದ ಜಾಗವನ್ನು ಕೊಟ್ಟು ನಿನ್ನನ್ನು ಉನ್ನತವಾಗಿ ಆರಾಧಿಸಲು ಮಹಿಮೆಪಡಿಸಲು ನಮಗೆ ಸಹಾಯ ಮಾಡು ಕರ್ತನೆ. ನೀನು ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದೀಯಾ, ನಮ್ಮ ಮೊರೆಯನ್ನು ಕೇಳುವ ದೇವರಾಗಿದ್ದೀಯಾ. ತಂದೆಯಾದ ದೇವರೇ, ನೀನು ಕೈ ಬಿಡಲ್ಲ ಅಂತ ನಂಬಿದ್ದೀವಿ ಕರ್ತನೆ. ಇದುವರೆಗೂ ನಮ್ಮ ನಡೆಸಿದ ದೇವರು ಮುಂದೆಯೂ ನಡೆಸುವಾತನಾಗಿರೋದಕ್ಕಾಗಿ ಸ್ತೋತ್ರ. ನಿನಗೊಬ್ಬನಿಗೆ ಎಲ್ಲ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರಗಳು ಯುಗ ಯುಗಾಂತರಗಳವರೆಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಾವು ನಮ್ಮ ತಲೆಯ ಮೇಲೆ ಕೈ ಇಟ್ಟು ಕರ್ತನ ಆಶೀರ್ವಾದಗಳು ನಮ್ಮನ್ನು ಸದಾ ಹಿಡಿದಿರುವುದಕ್ಕಾಗಿ, ನಾವು ಆತನ ಮಾರ್ಗದಲ್ಲೇ ನಡೆಯುವುದಕ್ಕಾಗಿ ನಮ್ಮನ್ನು ನಡೆಸಲಿ ಅಂತ ಪ್ರಾರ್ಥಿಸೋಣ. ಎಲ್ಲರೂ ನಮ್ಮ ತಲೆ ಮೇಲೆ ಇದು ಕರ್ತನ ಕರ ಎಂದು ನಂಬಿಕೊಂಡು ಪ್ರಾರ್ಥನೆ ಮಾಡಿ, ನಮ್ಮ ಕರ ಆಗಿದ್ದರೂ ಕೂಡ ಕರ್ತನ ಕರವಾಗಿ ಮಾರ್ಪಡಿಸಲು ಕರ್ತನು ಶಕ್ತನಾಗಿದ್ದಾನೆ. ಯೇಸುವೇ ನಿನಗೆ ಸ್ತೋತ್ರ ರಾಜ. ಇಲ್ಲಿ ಬಂದಿರುವ ಎಲ್ಲ ಮಕ್ಕಳಿಗಾಗಿ ಹಾಗೂ ಕರ್ತನ ಯಾರ್ಯಾರು ಆನ್ಲೈನಲ್ಲಿ ನೋಡ್ತಿದ್ದಾರೋ ರಾಜ, ಅವರೆಲ್ಲರಿಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ ರಾಜ. ಪವಿತ್ರ ಆತ್ಮರೇ ನಿಮಗೆ ಸ್ತೋತ್ರ ರಾಜ. ಯೇಸುವೇ ನಿಮಗೆ ಸ್ತೋತ್ರ.
ಯೇಸುವೆ, ಈ ಸಮಯದಲ್ಲಿ ಎಷ್ಟೊಂದು ಜನಗಳು ಕರ್ತನೆ ಸಮಸ್ಯೆಗಳಲ್ಲಿ, ದುಃಖಗಳಲ್ಲಿ, ಕಷ್ಟಗಳಲ್ಲಿ ಕರ್ತನೆ ತಾವು ಮಾಡದ ತಪ್ಪಿಗಾಗಿ ಶಿಕ್ಷೆಗಳನ್ನು ಅನುಭವಿಸ್ತಿದ್ದಾರೆ, ನೋವುಗಳನ್ನು ಅನುಭವಿಸ್ತಿದ್ದಾರೆ ರಾಜ, ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಿದ್ದಾರೆ ಕರ್ತನೆ. ಆದರೆ ನೀನೇ ಕರ್ತನೆ ಎಲ್ಲದಕ್ಕೂ ಉತ್ತರವಾಗಿದ್ದೀಯಾ, ನೀನೇ ಎಲ್ಲದಕ್ಕೂ ಉತ್ತರವಾಗಿದ್ದೀಯಾ. ಈ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನೋಡುವ ದೇವರೇ, ಹೃದಯಗಳನ್ನೇ ಪರೀಕ್ಷಿಸುವಂಥ ದೇವರು ಕರ್ತನೆ ನೀನು. ಅಪ್ಪ, ಜನಗಳಾದರೂ ಮುಖವನ್ನು ನೋಡ್ತಾರೆ, ನಾನಾದರೂ ಹೃದಯವನ್ನೇ ನೋಡ್ತೀನಿ ಅಂತ ಹೇಳಿದ ದೇವರು, ಈ ಸಮಯದಲ್ಲಿ ಒಬ್ಬೊಬ್ಬರ ಹೃದಯಗಳನ್ನು ಕರ್ತನೆ ನೀನು ಮುಟ್ಟು ರಾಜ. ಅವರ ಹೃದಯಗಳನ್ನು ಕರ್ತನೆ, ಮುರಿದ ಹೃದಯಗಳನ್ನು ಕಟ್ಟುವ ಆತನು, ಜಜ್ಜಿದ ದಂಟನ್ನು ಸರಿಪಡಿಸೋ ದೇವರು, ಈ ಸಮಯದಲ್ಲಿ ಒಬ್ಬೊಬ್ಬರ ಹೃದಯಗಳನ್ನು ಕಟ್ಟುವುದಕ್ಕಾಗಿ ಸ್ತೋತ್ರ, ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಸ್ತೋತ್ರ. ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಕರ್ತನೆ, ದುಃಖಗಳಿಂದ ಕರ್ತನೆ ಅವರನ್ನು ಸಂತೋಷವಾಗಿ ಮಾರ್ಪಡಿಸು ಪವಿತ್ರ ಆತ್ಮದೇವರೇ. ಏಸಪ್ಪ, ನಿನಗೊಬ್ಬನಿಗೆ ಎಲ್ಲವೂ ಸಾಧ್ಯ ಕರ್ತನೆ, ನಿನ್ನನ್ನೇ ಮೊರೆ ಹೊಕ್ಕಿದ್ದೀವಿ. ನಮ್ಮೆಲ್ಲ ಸಮಸ್ಯೆಗಳಿಗೆ ಉತ್ತರ ನೀನು ಮಾತ್ರ ರಾಜ. ನಾವು ನಿನ್ನನ್ನೇ ಆತುಕೊಂಡಿದ್ದೇವೆ, ಯಾವತ್ತೂ ನಮ್ಮನ್ನು ಕೈ ಬಿಡದೆ. ಅಪ್ಪ ಪವಿತ್ರ ಆತ್ಮದೇವರೇ, ವೈರಿಗಳ ಮುಂದೆ ಔತಣವನ್ನು ಏರ್ಪಡಿಸ್ತೀನಿ ಅಂತ ಹೇಳಿದ ದೇವರು, ನಮಗೆ ಔತಣವನ್ನು ಏರ್ಪಡಿಸು ರಾಜ. ನಾವು ಸಂತೋಷವಾಗಿ, ಮನಪೂರ್ವಕವಾಗಿ, ವಿಶ್ವಾಸಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಬಲಪಡಿಸು. ಎಲ್ಲರ ಬಲಹೀನತೆಗಳನ್ನು ನೀಗಿಸು, ಕಾಯಿಲೆಗಳನ್ನು ವಾಸಿ ಮಾಡು ರಾಜ. ಯಾರ್ಯಾರು ಕಾಯಿಲೆಗಳಲ್ಲಿ ಹಾದು ಹೋಗುತ್ತಿದ್ದಾರೋ ಏಸಪ್ಪ, ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸು, ಗುಣಪಡಿಸು. ಯೇಸುವಿನ ನಾಮದಲ್ಲಿ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಗಾಡ್ ಬ್ಲೆಸ್ ಯು ಆಲ್.